ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ವಿದ್ಯಮಾನಗಳನ್ನ ಒಟ್ಟಿಗೆ ಸೇರಿ ವಿಶ್ಲೇಷಣೆ ಮಾಡೋಣ. ಬನ್ನಿ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೆಯೇ ನಮ್ಮ ರಾಜ್ಯದ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಮತ್ತು ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ವರದಿಗಳನ್ನ ನೋಡೋಣ. ಮೊದಲಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ 3 ದೊಡ್ಡ ಸುದ್ದಿಗಳಿವೆ. ಒಂದು, ಬಹಳ ಚರ್ಚೆಯಲ್ಲಿರುವ ಮಹಿಳಾ ಮೀಸಲಾತಿ ಮಸೂದೆ. ಎರಡನೇದು, ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಒಂದು ಇಂಪಾರ್ಟೆಂಟ್ ತೀರ್ಪು. ಮತ್ತು ಮೂರನೇದಾಗಿ, ನಮ್ಮ ತೈಲ ಕಂಪನಿಗಳು ಅನುಭವಿಸ್ತಾ ಇರೋ ನಷ್ಟದ ಬಗ್ಗೆ ಒಂದು ವರದಿ. ಸರಿ, ನಮ್ಮ ಮೊದಲನೇ ವಿಷಯದ ಕಡೆ ಬರೋಣ. ಅದೇ ಮಹಿಳಾ ಮೀಸಲಾತಿ. ಕೇಂದ್ರ ಸರ್ಕಾರ ಸಂವಿಧಾನ 131ನೇ ತಿದ್ದುಪಡಿ ಮಸೂದೆ 2026 ಅನ್ನು ತರೋಕೆ ಸಿದ್ಧತೆ ಮಾಡ್ಕೊಡ್ತಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಮೀಸಲಾತಿಯನ್ನ ಕ್ಷೇತ್ರ ಮರುವಿಂಗಡಣೆ ಅಂದ್ರೆ ಡಿಲಿಮಿಟೇಷನ್ ಆದ್ಮೇಲೆನೇ ಜಾರಿಗೆ ತರ್ತೀವಿ ಅಂತ ಸರ್ಕಾರ ಹೇಳಿದೆ. ಅಂದ್ರೆ ಜನಗಣತಿ ಆದ್ಮೇಲೆ ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಬೌಂಡ್ರಿಗಳನ್ನ ಮತ್ತೆ ಡ್ರಾ ಮಾಡ್ತಾರಲ್ವಾ, ಆ ಪ್ರಕ್ರಿಯೆ ನಂತರವಷ್ಟೇ ಇದು ಜಾರಿಗೆ ಬರುತ್ತೆ. ಹಾಗಿದ್ರೆ ಈ ಮಸೂದೆಯ ಮುಖ್ಯ ಉದ್ದೇಶವಾದ್ರೂ ಏನು? ತುಂಬಾ ಸಿಂಪಲ್. ಲೋಕಸಭೆ ಮತ್ತು ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟುಗಳನ್ನ ರಿಸರ್ವ್ ಮಾಡೋದು. ರಾಜಕೀಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚಿಸೋಕೆ ಇದೊಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಈಗ ನೋಡಿ, ಈ ಅಂಕಿ ಅಂಶಗಳು ನಿಜಕ್ಕೂ ಗಮನ ಸೆಳೀತಿವೆ. ಕ್ಷೇತ್ರ ಮರುವಿಂಗಡಣೆ ಆದ್ಮೇಲೆ ಲೋಕಸಭಾ ಸೀಟುಗಳು 543ರಿಂದ 850ಕ್ಕೆ ಏರ್ಬಹುದು ಅಂತ ಅಂದಾಜಿಸಲಾಗಿದೆ. ನಮ್ಮ ಕರ್ನಾಟಕದ ಕಥೆ ಏನು ಅಂತ ನೋಡಿದ್ರೆ, ಲೋಕಸಭಾ ಸೀಟುಗಳು 28ರಿಂದ 42ಕ್ಕೆ ಮತ್ತು ವಿಧಾನಸಭಾ ಸೀಟುಗಳು 224ರಿಂದ 336ಕ್ಕೆ ಹೆಚ್ಚಾಗೋ ಸಾಧ್ಯತೆ ಇದೆ. ಇದಕ್ಕೋಸ್ಕರ ಸಂವಿಧಾನದ 81, 82 ಮತ್ತು 170ನೇ ವಿಧಿಗಳನ್ನ ತಿದ್ದುಪಡಿ ಮಾಡಿ 334A ಅನ್ನೋ ಹೊಸ ವಿಧಿಯನ್ನ ಸೇರಿಸಲಾಗ್ತಿದೆ. ಆದ್ರೆ ವಿಷಯ ಅಷ್ಟೊಂದು ಸರಳವಾಗಿಲ್ಲ. ಯಾಕಂದ್ರೆ ಈ ಪ್ರಸ್ತಾಪ ಕೇಂದ್ರ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ದೊಡ್ಡ ಜಟಾಪಟಿಯನ್ನೇ ಸೃಷ್ಟಿ ಮಾಡಿದೆ. ಯಾಕೆ ಈ ಜಗಳ ಅಂದ್ರೆ, ಮಹಿಳಾ ಮೀಸಲಾತಿಯನ್ನ ಕ್ಷೇತ್ರ ಮರುವಿಂಗಡಣೆಗೆ ಲಿಂಕ್ ಮಾಡಿರೋದೇ ವಿವಾದದ ಮೂಲ ಕಾರಣ. ಇಲ್ಲಿ ನಮ್ಗೆ 2 ಬೇರೆ ಬೇರೆ ವಾದಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ. ಕೇಂದ್ರ ಸರ್ಕಾರ ಹೇಳುತ್ತೆ, ನಾವು ಡಿಲಿಮಿಟೇಷನ್ ಮುಗಿದ ಮೇಲೆ 2029ರ ಹೊತ್ತಿಗೆ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಆದ್ರೆ ವಿರೋಧ ಪಕ್ಷಗಳು ಇದಕ್ಕೆ ಒಪ್ತಿಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ರಾಜಕೀಯವಾಗಿ ಅನ್ಯಾಯ ಆಗುತ್ತೆ ಅನ್ನೋದು ಅವರ ಮುಖ್ಯವಾದ ಆತಂಕ. ಈ ಆತಂಕವನ್ನೇ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯಗಳ ಜೊತೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಹೀಗೆ ಮಾಡೋದು ರಾಜ್ಯಗಳ ಹಕ್ಕುಗಳ ಮೇಲೆ ಮಾಡ್ತಿರೋ ದಾಳಿ ಇದ್ದಾಗೆ ಅಂತ ಅವರು ನೇರವಾಗಿ ಹೇಳಿದ್ದಾರೆ. ಇದೇ ಧ್ವನಿಯನ್ನ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಪ್ರತಿಧ್ವನಿಸಿದ್ದಾರೆ. ಅವರ ವಾದ ಏನು ಅಂದ್ರೆ, ಜನಸಂಖ್ಯೆಯನ್ನ ನಿಯಂತ್ರಣದಲ್ಲಿಟ್ಟ ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸ್ಥಾನ ಸಿಗೋದು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ ಅಂತ ಅವರು ಹೇಳಿದ್ದಾರೆ. ಸರಿ, ಈಗ ಮುಂದಿನ ಒಂದು ಇಂಪಾರ್ಟೆಂಟ್ ನ್ಯೂಸ್ ಕಡೆ ಹೋಗೋಣ. ಇದು ಆರ್ಥಿಕವಾದಿ ಹಿಂದುಳಿದ ವರ್ಗ ಅಂದ್ರೆ ಇಡಬ್ಲ್ಯೂಎಸ್ ರಿಸರ್ವೇಷನ್ಗೆ ಸಂಬಂಧಪಟ್ಟಿದ್ದು. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ಬಹಳ ಮುಖ್ಯವಾದ ತೀರ್ಪು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದ್ರೆ, ಇದು ತುಂಬಾನೇ ಸ್ಪಷ್ಟ. ಇಡಬ್ಲ್ಯೂಎಸ್ ಕೋಟಾದಲ್ಲಿ ರಿಸರ್ವೇಷನ್ ಬೇಕು ಅನ್ನೋರು ಅಪ್ಲಿಕೇಶನ್ ಹಾಕೋ ಡೆಡ್ಲೈನ್ಗೆ ಸಂಬಂಧಪಟ್ಟ ನಿರ್ದಿಷ್ಟ ಹಣಕಾಸು ವರ್ಷದ ಅಂದ್ರೆ ಫೈನಾನ್ಷಿಯಲ್ ಇಯರ್ನ ಆದಾಯ ಮತ್ತು ಆಸ್ತಿ ಪ್ರಮಾಣಪತ್ರವನ್ನ ಹೊಂದಿರಲೇಬೇಕು. ಇದು ಕಡ್ಡಾಯ. ಅಂದ್ರೆ ಅರ್ಥ ಮಾಡ್ಕೋಬೇಕಾದ ವಿಷಯ ಏನು ಅಂದ್ರೆ, ಕ್ಯಾಂಡಿಡೇಟ್ಗಳು ಸರಿಯಾದ ಫೈನಾನ್ಷಿಯಲ್ ಇಯರ್ನ ಸರ್ಟಿಫಿಕೇಟನ್ನೇ ಕೊಡಬೇಕು. ಒಂದು ವೇಳೆ ಬೇರೆ ವರ್ಷದ ಸರ್ಟಿಫಿಕೇಟ್ ಕೊಟ್ರೆ ಅವರ ರಿಸರ್ವೇಷನ್ ಅರ್ಹತೆಯನ್ನೇ ಪ್ರಶ್ನಿಸೋ ಅಧಿಕಾರ ಸಂಬಂಧಪಟ್ಟವರಿಗೆ ಇರುತ್ತೆ. ಸೊ ಇದು ತುಂಬಾ ಮುಖ್ಯವಾದ ಸ್ಪಷ್ಟೀಕರಣ. ನಮ್ಮ ಮುಂದಿನ ರಾಷ್ಟ್ರೀಯ ಸುದ್ದಿ ಬಂದು ಆರ್ಥಿಕತೆಗೆ ಸಂಬಂಧಿಸಿದ್ದು. ನಮ್ಮ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಎದುರಿಸ್ತಾ ಇರೋ ಒಂದು ದೊಡ್ಡ ನಷ್ಟದ ಬಗ್ಗೆ ಈ ವರದಿ ಮಾತಾಡುತ್ತೆ. ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ತೈಲ ಕಂಪನಿಗಳು ಪ್ರತಿ ಲೀಟರ್ ಡೀಸೆಲ್ ಮೇಲೆ ಬರೋಬ್ಬರಿ 35 ರೂಪಾಯಿ ನಷ್ಟ ಮಾಡ್ಕೊಳ್ತಾ ಇವೆ. ಈ ಚಾರ್ಟ್ ನೋಡಿದ್ರೆ ನಷ್ಟದ ಅಂತರ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ 35 ರೂಪಾಯಿ ನಷ್ಟ ಆಗ್ತಿದ್ರೆ ಪೆಟ್ರೋಲ್ ಮೇಲೆ 18 ರೂಪಾಯಿ ನಷ್ಟ ಆಗ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರುತ್ತಿರೋದೇ ಇದಕ್ಕೆಲ್ಲ ಮುಖ್ಯ ಕಾರಣ.
S&P ಗ್ಲೋಬಲ್ ರೇಟಿಂಗ್ಸ್ ವರದಿ ಇನ್ನೂ ಕೆಲವು ಆಘಾತಕಾರಿ ವಿಷಯಗಳನ್ನ ಹೊರಹಾಕಿದೆ. ದೇಶದ 3 ದೊಡ್ಡ ತೈಲ ಕಂಪನಿಗಳು ದಿನವೊಂದಕ್ಕೆ 2,500 ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಿದ್ವು. ಅಬ್ಕಾರಿ ಸುಂಕ ಕಟ್ ಮಾಡಿದ ಮೇಲೆ ಈ ನಷ್ಟ 1,600 ಕೋಟಿಗೆ ಇಳಿದಿದೆ. ಇದೇ ರೀತಿ ಕಚ್ಚಾ ತೈಲ ಬೆಲೆ ಏರ್ತಾನೆ ಹೋದ್ರೆ ಇದು ದೇಶದ GDP ಬೆಳವಣಿಗೆ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ಅಂತ ಈ ವರದಿ ಎಚ್ಚರಿಕೆ ಕೊಟ್ಟಿದೆ. ಸರಿ, ರಾಷ್ಟ್ರೀಯ ಸುದ್ದಿಗಳಾಯ್ತು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಲ್ಲಿ ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ಮತ್ತೆ ಸದ್ದು ಮಾಡ್ತಿದೆ. ಚೀನಾ ಇದೆಯಲ್ಲ, ಅದು ನಮ್ಮ ಅರುಣಾಚಲ ಪ್ರದೇಶಕ್ಕೆ ಒಂದು ಹೊಸ ಹೆಸರಿಟ್ಟಿದೆ, ಜಾಂಗ್ನಾನ್ ಅಂತ. ಅಷ್ಟೇ ಅಲ್ಲ, ಇದು ನಮ್ಮ ರಾಜ್ಯ ಅಲ್ಲ, ಟಿಬೆಟ್ನ ದಕ್ಷಿಣ ಭಾಗ ಅಂತ ವಾದ ಮಾಡ್ತಿದೆ. ಇತ್ತೀಚೆಗೆ ಅಲ್ಲಿನ ಕೆಲವು ಜಾಗಗಳಿಗೆ ಚೀನೀ ಭಾಷೆಯಲ್ಲಿ ಹೆಸರಿಟ್ಟು ಸುಮ್ನೆ ತಗಾದೆ ತೆಡೆದಿದೆ. ಈ ವಿಷಯದಲ್ಲಿ ಎರಡೂ ದೇಶಗಳ ನಿಲುವು ಹೇಗಿದೆ ಅನ್ನೋದನ್ನ ಈ ಸ್ಲೈಡ್ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ಭಾರತದ ಸ್ಟ್ಯಾಂಡ್ ತುಂಬಾ ಸ್ಪಷ್ಟವಾಗಿದೆ. ಅರುಣಾಚಲ ಪ್ರದೇಶ್ ನಮ್ಮ ದೇಶದ ಅವಿಭಾಜ್ಯ ಅಂಗ. ಯಾರದೋ ಹೆಸರು ಬದಲಾಯಿಸಿದ ತಕ್ಷಣ ಸತ್ಯ ಬದಲಾಗಲ್ಲ ಅಂತ. ಅದೇ ಚೀನಾ ತನ್ನ ಹಳೆಯ ಚಾಳಿಯನ್ನೇ ಮುಂದುವರೆಸಿ ಭಾರತ ಅರುಣಾಚಲ ಪ್ರದೇಶವನ್ನ ಅಕ್ರಮವಾಗಿ ಸ್ಥಾಪಿಸಿದೆ ಅಂತ ವಾದಿಸ್ತಲೇ ಇದೆ. ಕೊನೆಯದಾಗಿ ನಮ್ಮ ಕರ್ನಾಟಕದ ಕಡೆಗೆ ಬರೋಣ. ಹವಾಮಾನ ಇಲಾಖೆ ಮುಂಬರುವ ದಿನಗಳ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದೆ. ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಬಿಸಿಲು ಸಾಮಾನ್ಯಕ್ಕಿಂತ 0.5ರಿಂದ 3 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೆಚ್ಚಾಗಿದೆ. ಆದ್ರೆ ಅದಕ್ಕಿಂತ ದೊಡ್ಡ ಚಿಂತೆ ಅಂದ್ರೆ ಜುಲೈ ತಿಂಗಳ ಹೊತ್ತಿಗೆ ಎಲ್ ನೀನೋ ಎಫೆಕ್ಟ್ ಶುರುವಾಗೋ ಸಾಧ್ಯತೆ ಇದೆಯಂತೆ. ಇದು ನಮ್ಮ ಮುಂಗಾರು ಮಳೆ ಮೇಲೆ ಪರಿಣಾಮ ಬೀರಿ ಮಳೆ ಕೊರತೆ ಉಂಟಾಗ್ಬೋದು ಅನ್ನೋದು ಒಂದು ಆತಂಕಕಾರಿ ಮುನ್ಸೂಚನೆ. ಹಾಗಿದ್ರೆ ಮಳೆ ಕೊರತೆ, ಸಾಮಾನ್ಯ ಮಳೆ ಅಂದ್ರೆ ಏನು, ಅದನ್ನ ಹೇಗೆ ಅಳತೆ ಮಾಡ್ತಾರೆ? ಈ ಟೇಬಲ್ ನೋಡಿ. 90% ಕಮ್ಮಿ ಮಳೆಯಾದ್ರೆ ಮಳೆಯ ಕೊರತೆ ಅಂತಾರೆ. 96ರಿಂದ 104ರ ನಡುವೆ ಇದ್ರೆ ಅದು ಸಾಮಾನ್ಯ ಮಳೆ. ಆದ್ರೆ 110%ಕ್ಕಿಂತ ಜಾಸ್ತಿ ಆದ್ರೆ ಅಧಿಕ ಮಳೆ ಅಂತ ಕರೆಯುತ್ತಾರೆ. ಹಾಗಿದ್ರೆ ಇಂದಿನ ಚರ್ಚೆಯನ್ನ ಒಂದು ಗಂಭೀರ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ರೀತಿ ಹೆಚ್ಚುತ್ತಿರುವ ತಾಪಮಾನ ಮತ್ತು ಬದಲಾಗುತ್ತಿರುವ ಮಳೆಯ ರೀತಿನೀತಿಗಳು ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿಯ ಮೇಲೆ, ನಮ್ಮ ನೀರಿನ ಸಂಪನ್ಮೂಲಗಳ ಮೇಲೆ ಯಾವ ರೀತಿ ಶಾಶ್ವತ ಪರಿಣಾಮಗಳನ್ನು ಬೀರಬಹುದು? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.